ಎಲ್ಲರಿಗೂ ನಮಸ್ತೆ. ಹೋಟ್ಲಿಗಿಂತ ಮನೆಯಲ್ಲೇ ರುಚಿಯಾಗಿ ನಾವು ಬಿಸಿಬೇಳೆಬಾತ್ ಮಾಡ್ಕೋಬೋದು. ವೆಲ್ಕಮ್ ಬ್ಯಾಕ್ ಟು ಕುಸುಮ ಕನ್ನಡ ವ್ಲಾಗ್. ಅದನ್ನು ಹೇಳೋದು ಯಾವಾಗಲೂ ಮರ್ತೋಗ್ತಾ ಇರ್ತೀನಿ. ಆದಷ್ಟು ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಈರುಳ್ಳಿ 1, ಟೊಮೊಟೊ 2, ಬ್ಯಾಡಗೆ ಮೆಣಸಿನ್ಕಾಯಿ 2, ಕೊತ್ತಂಬರಿ, ಕರಿಬೇವು, ನೌಕಲ್ 1, ಕ್ಯಾರೆಟ್ 1, ಬೀನ್ಸ್ 10, ಬಿಸಿಬೇಳೆಬಾತ್ ಪೌಡರು, ಬೆಲ್ಲ, ಹುಣಸೆಹಣ್ಣು, ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು ಆದರೆ ಸಾಕು. ನಾನು 1 ಕಪ್ಪು ಬೇಳೆಗೆ ಅರ್ಧ ಗ್ಲಾಸು ಅಕ್ಕಿ ತಗೊಂಡಿದ್ದೀನಿ. ಬೇಳೆ ಅಕ್ಕಿ ತೊಳೆದ್ಬಿಟ್ಟು ಅದೇ ಗ್ಲಾಸಲ್ಲಿ 1.5 ಗ್ಲಾಸ್ ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ 1 ವಿಸಿಲ್ ಬೇಯಿಸಿ ಅಷ್ಟರಲ್ಲಿ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಮತ್ತು ಅಕ್ಕಿ ಎಲ್ಲ ತುಂಬ ಹಾಕೋದಕ್ಕೆ ಹೋಗಬೇಡಿ. ಅಕ್ಕಿ ಎಷ್ಟು ಹಾಕ್ತೀವೋ, ಬೇಳೆ ಹಾಕಿರ್ತೀವಲ್ವ, ಅಕ್ಕಿ ಜಾಸ್ತಿ ಹಾಕಿದ್ರೆ ಗಟ್ಟಿ ಆಗಿಬಿಡುತ್ತೆ ಮತ್ತು ಬಿಸಿಬೇಳೆಬಾತು ಜಾಸ್ತಿ ಆಗೋಗುತ್ತೆ. ಆಗ ಟೇಸ್ಟ್ ಸಹ ಅಷ್ಟೊಂದು ಚೆನ್ನಾಗಿರಲ್ಲ. ನಿಮ್ಮಲ್ಲಿ ನೋಡ್ಕೊಳ್ಳಿ, ಇದೊಂದು 4-5 ಜನಕ್ಕೆ ಆಗುತ್ತೆ. 3 ಸ್ಪೂನ್ ಎಣ್ಣೆ ಹಾಕಿ ಮತ್ತು ಜೀರಿಗೆ 1/4 ಸ್ಪೂನು, ಈರುಳ್ಳಿ, ಬಟಾಣಿ ಸಹ ಸೇರಿಸ್ಕೊಳ್ಳಿ. ನಿಮಗೆ ಕ್ಯಾಪ್ಸಿಕಮ್ ಬೇಕಂದ್ರೂ ಕ್ಯಾಪ್ಸಿಕಮ್ ಹಾಕಿ. ಕ್ಯಾಪ್ಸಿಕಮ್ಮು ಬಿಸಿಬೇಳೆಬಾತಲ್ಲಿ ಹಾಕಿದ್ರೆ ಮಕ್ಕಳು ತಿನ್ನಲ್ಲ, ಹಾಗಾಗಿ ನಾನು ಕ್ಯಾಪ್ಸಿಕಮ್ ಹಾಕಿಲ್ಲ. ಬಟಾಣಿ ಬಂದು ಹಸಿ ಬಟಾಣಿ ಸಿಗಲಿಲ್ಲ ನನಗೆ. ಒಣ ಬಟಾಣಿ ಇದ್ದರೆ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆಗೆ ಹಾಕ್ಕೋಬೋದು. ಈರುಳ್ಳಿ ಫ್ರೈ ಆದಮೇಲೆ 2 ಟೊಮೊಟೊ ಹಾಕಿದ್ದೀನಿ ನಾನು. ಟೊಮೊಟೊ ಸಹ ಫ್ರೈ ಮಾಡಿ ಎಣ್ಣೆಯಲ್ಲಿ ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ, ಅಂದರೆ ಒಬ್ಬೊಬ್ರು ಒಂದೊಂದು ಥರ ಬಿಸಿಬೇಳೆಬಾತ್ ಮಾಡ್ತಾರೆ, ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಕ್ಯಾರೆಟು, ನೌಕಲ್ಲು, ಈ ಟೈಮಲ್ಲಿ ನೀವು ಬಟಾಣಿ ಸಹ ಸೇರಿಸ್ಕೋಬೋದು. ಇದನ್ನೆಲ್ಲ ಹಾಕಿ ಫ್ರೈ ಮಾಡಬೇಕು. ಬಿಸಿಬೇಳೆಬಾತು ನನಗೂ ಅಷ್ಟೇ ಮುಂಚೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ತುಂಬ ಸಲ ಗಟ್ಟಿಯಾಗಿ ಹೋಗ್ತಾಯಿತ್ತು, ಒಂದೊಂದು ಸಲ ಉಪ್ಪು ಕಮ್ಮಿ ಇರ್ತಾಯಿತ್ತು, ಒಂದೊಂದು ಸಲ ಖಾರ ಜಾಸ್ತಿಯಾಗಿ ಹೋಗ್ತಾಯಿತ್ತು. ಈ ರೀತಿ ಬರ್ತಾಯಿತ್ತು ನನಗೆ. ಬಿಸಿಬೇಳೆಬಾತು ಮಾಡೋದಕ್ಕೆ ಬರ್ತಾನೇ ಇರಲಿಲ್ಲ. ಆಮೇಲೆ ನಿಧಾನಕ್ಕೆ ಕಲಿತ್ಕೊಂಡೆ. ಖಾರದ ಪುಡಿ 1 ಸ್ಪೂನ್ ಹಾಕಿ. ಬಿಸಿಬೇಳೆಬಾತ್ ಪೌಡರ್ ಬಂದು 2 ಸ್ಪೂನ್ ಹಾಕಿದ್ದೀನಿ. ಹುಣಸೆಹಣ್ಣು ರಸ ಹಾಕ್ಕೊಳ್ಳಿ. ಹಾಕಿ ಎಲ್ಲ ಮಿಕ್ಸ್ ಮಾಡಿ. ಮತ್ತು ಯಾವುದೇ ಅಡುಗೆ ಮಾಡಬೇಕಂದ್ರೂ 1 ಸಲ ಮತ್ತು 2 ಸಲ ಅದಕ್ಕೆ ಯಾವುದು ಬರಲ್ಲ. ಯಾಕಂದರೆ ಅದು ಒಂದು 2-3 ಸಲ ಮಾಡಿದ ಮೇಲೆ ಯಾವ ರೀತಿ ಅಡುಗೆ ಆದರೂ ಸಹ ಬರೋದು. ನಾನು ಅಷ್ಟೇ, ನನಗೂ ಮುಂಚೆ ಯಾವ ರೀತಿ ಅಡುಗೆಗಳು ಮಾಡೋದಕ್ಕೂ ಬರ್ತಾ ಇರಲಿಲ್ಲ. ಆಮೇಲೆ ಒಂದೊಂದಾಗಿ ಕಲಿತ್ಕೊಂಡೆ. ಅಮ್ಮ ಮನೆಗೆ ಹೋದಾಗ ಅಮ್ಮ ಮಾಡೋ ಅಡುಗೆಗಳು, ಮತ್ತು ಚಿಕ್ಕಮ್ಮ ಮನೆಗೆ, ಎಲ್ಲಾದರೂ ಸಂಬಂಧಿಕರ ಮನೆಗೆ ಹೋದಾಗ ಅಲ್ಲಿ ಅಡುಗೆ ಕೇಳಿ ಕಲಿತಾ ಇದ್ದೆ. ನೋಡಿ, ಅನ್ನ ಮತ್ತು ಬೇಳೆ ಬಂದು ತುಂಬ ಬೆಂದಿರಬಾರ್ದು. 1 ವಿಸಿಲ್ ಸಾಕಾಗುತ್ತೆ, ಅರ್ಧ ಬೆಂದಿದ್ರೆ ಸಾಕಾಗುತ್ತೆ. ಆ ಟೈಮಲ್ಲಿ ನಾವು ಒಗ್ಗರಣೆ ಮಾಡಿರ್ತೀರಲ್ಲ, ತರಕಾರಿಗಳನ್ನೆಲ್ಲ ಹಾಕ್ಕೋಬೇಕು. ಇದನ್ನೆಲ್ಲ ಹಾಕ್ಕೊಂಡು ಈಗ ಇನ್ನೊಂದು 1.5 ಗ್ಲಾಸು ನೀರು ಹಾಕ್ಕೊಳ್ಳಿ. ನೀರು ನೋಡಿ ಹಾಕ್ಕೊಳ್ಳಿ. ಫಸ್ಟ್ 1 ಗ್ಲಾಸ್ ಹಾಕಿ, ನಿಮಗೇನಾದರೂ ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಆ ಬಿಸಿಬೇಳೆಬಾತ್ ಬಂದು ಗಟ್ಟಿಯಾಗಿ ಇದ್ದರೆ ಚೆನ್ನಾಗಿರಲ್ಲ, ಒಂದು ಸ್ವಲ್ಪ ನೀರಾಗಿದ್ರೇ ಚೆನ್ನಾಗಿರೋದು. ನಾನೊಂದು ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಲಾಸ್ಟಿಗೆ ತುಪ್ಪದ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಹಾಕಿದ್ಮೇಲೆ 1 ವಿಸಿಲ್ ಬಂದರೆ ಸಾಕಾಗುತ್ತೆ. ತುಪ್ಪ ಬೇಡ ಅನ್ನೋರು ಎಣ್ಣೆ ಒಗ್ಗರಣೆ ಸಹ ಕೊಟ್ಕೋಬೋದು. ಒಂದು ಅರ್ಧ ಸ್ಪೂನು ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ 1-2. ನಾವು ಲಾಸ್ಟಿಗೆ ಕುಕ್ಕರ್ ಮುಚ್ಚಿದಾಗ ಆಗ ನೋಡ್ಕೊಳ್ಳಿ, ಉಪ್ಪು, ಖಾರ, ಬೆಲ್ಲ ಎಲ್ಲ ಸರಿ ಇದೆಯೇನೋ ಅಂತ ನೋಡ್ಕೊಳ್ಳಿ. ಮತ್ತು ಬಿಸಿಬೇಳೆಬಾತಿಗೆ ಬಂದು ಒಂದು ಸ್ವಲ್ಪ ಸಿಹಿ ಇದ್ರೇ ಚೆನ್ನಾಗಿರೋದು. ಸಿಹಿ, ಹುಳಿ, ಖಾರ, ಉಪ್ಪು ಎಲ್ಲ ಇದ್ರೇ ಬಿಸಿಬೇಳೆಬಾತು ಚೆನ್ನಾಗಿರೋದು. ಇಲ್ಲಾಂದರೆ ಬಾಯಿಗೆ ಅಷ್ಟೊಂದು ಟೇಸ್ಟ್ ಸಿಗಲ್ಲ. ನೀವು ಆ ಟೈಮಲ್ಲಿ ನೋಡಿಕೊಂಡು ಏನು ಕಮ್ಮಿ ಇದೆ ಅಂತೇಳಿ ಆ ಟೈಮಲ್ಲಿ ಹಾಕ್ಕೊಂಡು ಲಾಸ್ಟಿಗೆ ಒಗ್ಗರಣೆ ಕೊಡಿ. ಮತ್ತು ನನಗೆ ಬಟಾಣಿ ಸಿಗಲಿಲ್ಲ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಅಡುಗೆ ಮಾಡಿದಾಗ ಎಲ್ಲನೂ ಇರಲೇಬೇಕು ಅಂದ್ಕೊತಾರೆ. ಪರವಾಗಿಲ್ಲ, 1 ಅಥವಾ 2 ಸಾಮಾನು ಇಲ್ಲ ಅಂದರೂ ಸಹ ನಾವು ಅಡುಗೆ ಮಾಡ್ಕೋಬೋದು. ಈಗ ನಾನು ಬಟಾಣಿ ಹಾಕಿಲ್ಲ. ಬಟಾಣಿ ಇಲ್ಲಾಂದರೆ ಬಿಸಿಬೇಳೆಬಾತ್ ಚೆನ್ನಾಗಿರಲ್ವ, ಪರವಾಗಿಲ್ಲ, ಮಾಡಿಕೊಂಡು ತಿನ್ಬೋದು. ಅದೇ ಇರಬೇಕು ಇದೇ ಇರಬೇಕು ಅಂತೇನೂ ಇಲ್ಲ. ಇರೋ ಸಾಮಾನಲ್ಲೇ ಅಡುಗೆ ಮಾಡಿಕೊಂಡು ಟೇಸ್ಟಿಯಾಗಿ ತಿನ್ಬೋದು. ಥ್ಯಾಂಕ್ ಯು.